ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಮಾರ್ಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯದ 36ನೇ ವಾಕ್ಯ. ಸಭಾಮಂದಿರದ ಅಧಿಕಾರಿಗೆ ಹಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಹೌದು ಪ್ರಿಯರೇ, ಈ ದಿನದಲ್ಲಿ ಯಾವ ಕಾರ್ಯಗಳ ಕುರಿತಾಗಿ ನೀವು ಹಂಚಿಕೊಂಡಿದ್ದೀರಿ, ಭಯಪಡುತ್ತಿದ್ದೀರಿ? ಇದು ಆಗ್ತದೋ ಇಲ್ಲವೋ, ನಾನು ಇದನ್ನು ಮಾಡಲಿಕ್ಕೆ ಆಗ್ತದೋ ಇಲ್ಲವೋ ಎಂಬುದಾಗಿ ನೀವು ಭಯಪಟ್ಟಿರಬಹುದು. ಆದರೆ ಕರ್ತನು ನಿಮಗೆ ಧೈರ್ಯವನ್ನು ಕೊಡ್ತಿದ್ದಾರೆ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ನಿಮ್ಮ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ಇಟ್ಟವರಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಸಫಲತೆಯನ್ನು ಕಾಣುತ್ತೀರಿ. ಅದಕ್ಕೆ ಸಾಕ್ಷಿಯಾಗಿ ಸತ್ಯವೇದದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು, ಅತಿಶಯವಾದ ಕಾರ್ಯಗಳನ್ನು ನಾವು ಕಾಣುತ್ತೇವೆ. ಅದೇ ಪ್ರಕಾರವಾಗಿ ಈ ದಿನ ನೀವು ಯಾವುದೇ ಕಾರಣಕ್ಕೂ ಅಂಜದಂತೆ ನಂಬಿಕೆ ಮಾತ್ರದಿಂದ ಮುಂದೆ ಹೋಗ್ರಿ. ಎಲ್ಲ ಕಾರ್ಯಗಳನ್ನು ಮಾಡಿರಿ. ಖಂಡಿತವಾಗಿಯೂ ನಿಮಗೆ ಜಯವನ್ನು ದೇವರು ಕೊಟ್ಟೇ ಕೊಡುತ್ತಾರೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತಹ ದೇವರೇ, ಅಪ್ಪ, ಈ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ ಕರ್ತನೆ, ಪ್ರತಿಯೊಬ್ಬೊಬ್ಬರಿಗೂ ಅಂಜಬೇಡಿರಿ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ಇರುವಂಥ ಎಲ್ಲ ಕರ್ತನೆ ಅಂಜಿಕೆಯನ್ನು, ಹೆದರಿಕೆಯನ್ನು ತೆಗೆದು ಹಾಕಿ ಈ ಕ್ಷಣದಲ್ಲಿ ಏಸಪ್ಪ ಆ ಅಂಜಿಕೆಯ ಬದಲಾಗಿ, ಹೆದರಿಕೆಯ ಬದಲಾಗಿ ನಂಬಿಕೆಯನ್ನು ಸ್ವಾಮಿ ಹುಟ್ಟಿಸುವಂಥವನಾಗೋ ಕರ್ತನೆ. ಅಪ್ಪ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಸಾಕು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನೆ, ಅವರ ಜೀವಿತದಲ್ಲಿ ಇರುವಂಥ ನಂಬಿಕೆಯನ್ನು ಸ್ವಾಮಿ ನೀವು ಆಧರಿಸಿ ನಂಬಿಕೆಯನ್ನು ಉಳಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಯೇಸು ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿಯೂ ನಂಬಿಕೆಯಿಂದ ಎಲ್ಲ ಸಫಲತೆಯನ್ನು ಕಾಣುವಂತೆ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.